ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ದು ಸಾಹೇಬ್ರ ಅರವಿಂದ್ ದೇಶಪಾಂಡೆ ಅವ್ರದ್ದು ಹುಟ್ಟುಹಬ್ಬ, 79ನೇ ಹುಟ್ಟುಹಬ್ಬ. ಸಾಹೇಬ್ರದ್ದು ಮನಸ್ಸು ಹಿಂಗಿದೆ, ಜಾತ್ಯಾತಿ ಅಭಿವೃದ್ಧಿಗಾಗಿ ಮತ್ತೊಂದು ಹೆಸರು ಅಂತ ಹೇಳಿದ್ರೆ ಅದು ಅರವಿಂದ್ ದೇಶಪಾಂಡೆ ಸಾಹೇಬರು. ಮತ್ತು ಅವ್ರು ಮಾಡಿದ್ದಷ್ಟು ಇಡೀ ಕರ್ನಾಟಕ ಒಳಗೆ ಯಾರು ಮಾಡ್ಲಿರಬಹುದು. ಹಂಗಾಗಿ ಇವತ್ತು ಹುಟ್ಟುಹಬ್ಬದಲ್ಲಿ ನಾವು ಅವ್ರ ಪೇಷಂಟ್ಗೆ ಸ್ವೀಟು ಮತ್ತು ಬ್ರೆಡ್ ಎಲ್ಲ ಹಂಚ್ತಾ ಇದ್ದೀವಿ. ಅವ್ರ ದೇವರು ಮತ್ತಷ್ಟು ಆಶೀರ್ವಾದ ಮಾಡ್ಲಿ, ಅವ್ರು ಸುಖ ಶಾಂತಿ ಕೊಡ್ಲಿ ಅಂತೇಳಿ ನಾವೆಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ಸೇರಿ ಇವತ್ತು ಪೇಷಂಟ್ಗೆ ಅವ್ರ ಹುಟ್ಟುಹಬ್ಬದಲ್ಲಿ ನಾವು ಬ್ರೆಡ್ ಮತ್ತು ಸ್ವೀಟ್ ಹಂಚ್ತಾ ಇದೀವಿ. ಮತ್ತೆ 7:30ಗೆ ಬಸ್ ಸ್ಟ್ಯಾಂಡ್ ಹತ್ರ ನಾವು ಕೇಕ್ ಕಟಿಂಗ್ ಮಾಡ್ತಾ ಇದೀವಿ ಸಾಹೇಬ್ರದ್ದು. ಮತ್ ಮುಂದ್ ಬರುವ ಇಲೆಕ್ಷನ್ ಅಲ್ಲಿ ಸಾಹೇಬ್ರು ಅತಿ ಹೆಚ್ಚು ಅಂಕೆಗಳಿಂದ ಅವರು ಗೆದ್ದು ಬರ್ತಾರೆ. ಮತ್ ಮುಂದಿನ ನಮ್ ರಾಜ್ಯ ಕರ್ನಾಟಕದ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿ ಅವರೇ ಆಗ್ತಾರ ಅಂತೇಳಿ ನಮ್ ಕನಸಿದೆ, ಆಗ್ಬೇಕು ಅಂತೇಳಿ ನಾವು ಎಲ್ಲರೂ ಮನಸ್ಸಿಂದ ಹೇಳ್ತಾ ಇದೀವಿ. आज के दिन शाम को 5:30 बजे डांडेली के गवर्नमेंट जनरल हॉस्पिटल के सामने श्रीमान अरविंद देशपांडे साहिब का बर्थडे साहिली ट्रस्ट डांडेली की तरफ से सेलिब्रेशन कर रहा है। और आगे होके श्रीमान अरविंद देशपांडे सर आगे होके और राज्य का मुख्यमंत्री बनना बोल के हमारा डांडेली साहेली ट्रस्ट तरफ से हमारा सबका विशेष है। थैंक यू ವೆರಿ ಮಚ್. ಶ್ರೀಮಾನ್ ಅರವಿಂದ್ ದೇಶಪಾಂಡೆ ಅವರ ಹುಟ್ಟುಹಬ್ಬದ ಸಲುವಾಗಿ ನಾವೆಲ್ಲರೂ ಒಂದಾಗಿದ್ದೀವಿ. ಯೂತ್ ಕಾಂಗ್ರೆಸ್ ಮತ್ತು ಯೂತ್ ನಮ್ಮೆಲ್ಲ ಒಂದೇ ಹುಡುಗರು ಜಮಾ ಮಾಡಿದ್ದೀವಿ. ನಮ್ಮಲ್ಲಿ ಬ್ರೆಡ್ ಮತ್ತು ಜಲೇಬಿ ಮತ್ತು ಹೂಗಳನ್ನು ಹಂಚ್ತಾ ಇದ್ದೀವಿ. ಅರವಿಂದ್ ದೇಶಪಾಂಡೆ ಅವರ ಜನ್ಮದಿನದ ಸಲುವಾಗಿ ಅರವಿಂದ್ ದೇಶಪಾಂಡೆ ಅವರ ಎಲ್ಲರೂ ನಮ್ಮ ಮೇಲೆ ಅವರೆಲ್ಲರ ಆಶೀರ್ವಾದ ಇರಬೇಕೆಂದು ತಮ್ಮಲ್ಲಿ ಎಲ್ಲರಿಗೂ ಕೇಳ್ಕೊತಾ ಇದ್ದೀನಿ. ಹುಟ್ಟುಹಬ್ಬದೊಳಗೆ ನಾವು ಸ್ವೀಟ್ ಬ್ರೆಡ್ ಕೊಡ್ತಾ ಇದೀವಿ. ನಿಮ್ದು ಆಶೀರ್ವಾದ ಇರ್ಬೇಕು ಅವ್ರು. देशपांडे सर का बर्थडे है, इसको जैसे सब ब्रेड जलेबी और फूल दे ಮಾನ್ಯ ದೇಶಪಾಂಡೆ ಸಾಹೇಬ್ರ ಹುಟ್ಟು ಹಬ್ಬದ ಸಂಬಂಧ ಇವತ್ತು ನಾವು ಸ್ವೀಟ್ ಹಂಚ್ತಾ ಇದ್ದೀವಿ. ದೇಶಪಾಂಡೆ ಸಾಹೇಬ್ರೆ ಶುಭವಾಗಲಿ. अरविंद देशपांडे सर का बर्थडे है, उनकी तरफ से स्वीट और ಇವತ್ತು ನಮ್ದು ಅರವಿಂದ್ ದೇಶಪಾಂಡೆ ಸಾಹೇಬ್ರ ಹುಟ್ಟುಹಬ್ಬ ಐತೆ. ಹುಟ್ಟುಹಬ್ಬದ ಸಲುವಾಗಿ ನಾವು ಇದನ್ನು ಕೊಡ್ತಾ ಇದೀವಿ. ನಿಮ್ದು ಆಶೀರ್ವಾದ ಸಾಹೇಬ್ರು ನಮ್ಗೆ ಇರ್ಬೇಕು. तुम्हें जाओ अंदर कर लो. अरविंद देशपांडे साहब हुಟ್ಟುಹಬ್ಬ ಐತೆ. ಹುಟ್ಟುಹಬ್ಬದ ಬ್ರೆಡ್ ಸ್ವೀಟ್ ಆಶೀರ್ವಾದ ಅರವಿಂದ್ ದೇಶಪಾಂಡೆ ಅವ್ರ ಬರ್ತಡೇ ಐತಿ, ಆಶೀರ್ವಾದ ಮತ್ತು ಬ್ರೆಡ್ ಪ್ಯಾಕೆಟ್ ಎಲ್ಲ ಇದೆ ಎಲ್ಲ ಎಲ್ರಿಗೂ ನಮಸ್ಕಾರ. ಶ್ರೀ ಅಸ್ಲಾಂ ಕಾಸಿಂ ಸಾಬ್ ನೇರಲಿಗೆ ಸೈಲಿ ಲಾಡ್ಜ್ ಮಾಲಕರಾದಂತ ನಾವು ಇವತ್ತು ದೇಶಪಾಂಡೆ ಸಾಹೇಬ್ರದ ಹುಟ್ಟಹಬ್ಬವನ್ನು ಆಚರಿಸ್ತಾ ಇದೀವಿ. ಎಲ್ಲ ಯಂಗ್ ಹುಡುಗರು ಸೇರಿ 79ನೇ ಹುಟ್ಟಹಬ್ಬ ಅವರು
ಹಿರಿಯ ಧೀಮಂತ ನಾಯಕರಾದಂತ ನಮ್ಮ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ಅವರಿಗೆ ದಾಂಡೇಲಿ ಹಬ್ಬದಾಗ್ಲಿ ಅಲ್ಲದಾಗ್ಲಿ ಆಶೀರ್ವಾದ ಇದೆ. ಮತ್ತೆ ಇವಾಗ ಯುಗಾದಿ ಹಾಗೂ ರಂಜಾನ್ ಹಬ್ಬದ ಒಳ್ಳೆ ದಿವಸ ಸಾಹೇಬ್ರ ಹುಟ್ಟಹಬ್ಬವನ್ನು ಬಂದಿದೆ. ಹಾಗಾಗಿ ನಾವೆಲ್ಲರೂ ಸೇರಿ ನಾವು ಇವತ್ತು ಅವ್ರ ಹುಟ್ಟಹಬ್ಬವನ್ನ ಕೇಕ್ ಕಟಿಂಗ್ ಮಾಡ್ತಾ ಇದೀವಿ. ಮುಂಬರುವ ಇಲೆಕ್ಷನ್ ಒಳಗ ಸಾಹೇಬರು 10ನೇ ಬಾರಿಯನ್ನು ಗೆದ್ದು ಬಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ನಮ್ದು ಆಶೆ ಇದೆ. ನಾವು ಜನರಲ್ ಹಾಸ್ಪಿಟಲ್ ಹೋಗಿದ್ವಿ. ಅಲ್ಲಿ ಹಣ್ಣು ಹಂಪಳನು ನಾವು ಪೇಷಂಟ್ಗೆ ಅಲ್ಲಿ ಕೊಡ್ಲಿಕ್ಕಂತ ಹೋಗಿದ್ವಿ. ಆದ್ರೆ ನೋಡಿ ಹೆಂಗಿದೆ ಅಂತ ಹೇಳಿದ್ರೆ ಅಲ್ಲಿ ಪೇಷಂಟ್ಗಳು ಇಲ್ಲ, ಖಾಲಿ 6-8 ಪೇಷಂಟ್ಗಳು ಅದಾವ. ಸಾಹೇಬ್ರು ಹುಟ್ಟಹಬ್ಬದೊಳಗ ಪೇಷಂಟ್ಗಳು ಆರಾಮಾಗಿ ಹೋಗಿದ್ದಾವೆ. ಹಿಂಗೆಲ್ಲ ಇದೆ. ನಮ್ಮ ಶಾಸಕರಂತ ಇಡೀ ಕರ್ನಾಟಕ ಅಲ್ಲ, ಇಡೀ ದೇಶದೊಳಗೆ ಯಾರು ಇಲ್ಲ ಅಂತೇಳಿ ನಾನು ಹೇಳ್ಬೋದು. ಆರ್ ವಿ ದೇಶಪಾಂಡೆ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು. ದೇಶಪಾಂಡೆ